ಅದು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು. ಅದೇ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದಿದ್ರು. ಯುವಕರ ಆಕ್ರೋಶದ ಕಟ್ಟೆಯೊಡ್ದಿತ್ತು. ವಿದ್ಯಾರ್ಥಿನಿಯರಂತೂ ಕೊತ ಕೊತ ಅಂತಿದ್ರು. ಅಷ್ಟಕ್ಕೂ ಅವರ ರೋಷಾಗ್ನಿಗೆ ಕಾರಣ ಏನು? ಇಲ್ಲಿದೆ ನೋಡಿ. ವಿದ್ಯಾರ್ಥಿಗಳ ದಂಡೆ ಸೇರಿದೆ. ನೂರಾರು ಸ್ಟೂಡೆಂಟ್ಸ್ ಬೀದಿಗಿಳಿದು ನ್ಯಾಯ ಕೇಳುತ್ತಿದ್ದಾರೆ. ರಸ್ತೆ ತಡೆದು ಆಕ್ರೋಶ ಹೊರಹಾಕ್ತಿದ್ದಾರೆ. ಇಷ್ಟಕ್ಕೂ ಇವರ ಕಿಚ್ಚಿಗೆ ಕಾರಣ ಲೇಡೀಸ್ ವಾಶ್ರೂಮ್ನಲ್ಲಿ ಕಾಮಿಯ ಕಳ್ಳಗಣ್ಣು. ಕಾಲೇಜು ವಿದ್ಯಾರ್ಥಿನಿಯರ ಟಾಯ್ಲೆಟ್ನಲ್ಲಿ ಕ್ಯಾಮೆರಾ. ಆತಂಕದಲ್ಲಿ ಯುವತಿಯರು, ಸ್ಟೂಡೆಂಟ್ಸ್ ಪ್ರೊಟೆಸ್ಟ್. ನಗರದ ಕುಂಬಳಗೂಡು ವ್ಯಾಪ್ತಿಯ ಪ್ರತಿಷ್ಠಿತ ಕಾಲೇಜಿನಲ್ಲಿ ಕಾಮಿಯೊಬ್ಬ ತಲ್ಲಣ ಮೂಡಿಸಿದ್ದಾನೆ. ಕಾಲೇಜ್ನ ಕಾಂಪೌಂಡ್ ಹಾರಿ ಬಂದಿದ್ದ ಇನಾತಿ ಲೇಡೀಸ್ ಟಾಯ್ಲೆಟ್ನಲ್ಲಿ ಮೊಬೈಲ್ ಇಟ್ಟು ವಿಡಿಯೋ ಸೆರೆ ಹಿಡಿದಿದ್ದಾನೆ. ಮೊಬೈಲ್ ಹಿಡಿದು ಅವಿತು ಕುಳಿತಿದ್ದ ಪುಂಡನನ್ನ ನೋಡಿ ವಿದ್ಯಾರ್ಥಿನಿಯೊಬ್ಬಳು ಜೋರಾಗಿ ಚೀರಿಕೊಂಡಿದ್ದಾಳೆ. ಬಳಿಕ ವಿದ್ಯಾರ್ಥಿಗಳೆಲ್ಲ ಸೇರಿ ಪಾಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇಷ್ಟಕ್ಕೂ ವಿದ್ಯಾರ್ಥಿನಿಯರ ವಿಡಿಯೋ ಮಾಡಿ ಸಿಕ್ಕಿ ಬಿದ್ದಿದ್ದು ಇದೇ ಕಾಲೇಜಿನ ವಿದ್ಯಾರ್ಥಿ. 7ನೇ ಸೆಮಿಸ್ಟರ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಓದುತ್ತಿದ್ದ ಕ್ರಿಮಿ ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆಯವರೆಗೂ ಟಾಯ್ಲೆಟ್ ಬಳಿ ಅವಿತು ವಿಡಿಯೋ ಮಾಡ್ತಿದ್ದು ಗೊತ್ತಾಗಿದೆ. ಇದೀಗ ವಿಡಿಯೋಗಳ ಬಗ್ಗೆ ವಿದ್ಯಾರ್ಥಿನಿಯರಿಗೆ ಕಳವಳ ಶುರುವಾಗಿದೆ. ಕಾಮಿನ ಸಸ್ಪೆಂಡ್ ಮಾಡಿ ಅಂತ ವಿದ್ಯಾರ್ಥಿಗಳು ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು. ಬೆಳಗ್ಗೆ ಒಬ್ಳು ಹುಡುಗಿ ವಾಶ್ರೂಮಿಗೆ ಹೋಗ್ಯಾಳೆ. ಅವಳ ಮೇಲೆ ನೋಡಿದಾಳೆ. ಅವನು ವಿತ್ ಕ್ಯಾಮ್ರಾ ಸಿಕ್ಕಿದ್ದಾನೆ. ಅವನು ವಾಶ್ರೂಮ್ ಒಳಗಡೆನೇ ಇದ್ದಾನೆ. ಬಂದು ಕಂಪ್ಲೇಂಟ್ ಮಾಡಿದ್ರೆ ಅವನನ್ನ ಪ್ರಿನ್ಸಿಪಲ್ ಚೇಂಬರ್ ಒಳಗಡೆ ಕೂರಿಸ್ಕೊಂಡು ಎಲ್ಲರೂ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಸರ್. ಇಲ್ಲಿ ಹುಡುಗರಿಗೆಲ್ಲ ಲಾಠಿ ಚಾರ್ಜ್ ಮಾಡಿದ್ದಾರೆ. ಬಟ್ ಒಳಗಿರೋರಿಗೆ ಏನೂ ಎಫೆಕ್ಟ್ ಆಗಿಲ್ಲ. ಅವನು ಆರಾಮಾಗಿ ಕೂತಿಯಾನೆ ಒಳಗಡೆ. ಸದ್ಯ ಕುಂಬಳಗೂಡು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಮೊಬೈಲ್ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಕಳೆದ ವರ್ಷ ಉಡುಪಿಯ ಕಾಲೇಜೊಂದರಲ್ಲಿ ಇಂಥದ್ದೇ ಘಟನೆ ನಡೆದಿತ್ತು. ಇದೀಗ ರಾಜಧಾನಿಯ ಪ್ರತಿಷ್ಠಿತ ಕಾಲೇಜಿನಲ್ಲೇ ನಡೆದಿರುವ ಈ ಕೃತ್ಯ ಪೋಷಕರನ್ನು ಕಂಗೆಡಿಸಿದೆ. ಸೈಯದ್ ನಿಜಾಮುದ್ದೀನ್, TV9, ರಾಮನಗರ.